ಕಾಲ್ತುಳಿತದಲ್ಲಿ ತಮಿಳುನಾಡಿನ ಯುವತಿ ಕೂಡ ಸಾವನ್ನಪ್ಪಿದ್ರು. ಬೇರೆ ಬೇರೆ ಕಡೆಯಿಂದ ಆರ್ಸಿಬಿ ಅಭಿಮಾನಿಗಳು ಬಂದಿದ್ರು. 28 ವರ್ಷದ ಕಾಮಾಕ್ಷಿ ದೇವಿ ಮನೆ ಬಳಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ತಿರುಪುರ ಜಿಲ್ಲೆ ಉಡುಮಲೈ ಬಳಿಯ ಮೈವಾಡಿಯ ಕಾಮಾಕ್ಷಿ ಸ್ವಗ್ರಾಮ ಮೈವಾಡಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಗಳನ್ನ ಕಳೆಕೊಂಡಂತಹ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗಳ ಶವದ ಎದುರು ಗೋಳಾಡ್ತಾ ಇದ್ದಾರೆ. ಎದೆ ಎತ್ತರಕ್ಕೆ ಬೆಳೆದಂತಹ ಮಗಳು ನೂರಾರು ಕನಸುಗಳನ್ನು ಕಟ್ಟಿಕೊಂಡಿರ್ತಾರೆ. ಆ ಎಲ್ಲ ಕನಸುಗಳು ಕೂಡ ಛಿದ್ರವಾಗಿದೆ. 28 ವರ್ಷ ವಯಸ್ಸು. ಇದೇ ರೀತಿಯಾಗಿ 13 ವರ್ಷ, 19 ವರ್ಷ, 20 ವರ್ಷ, 25 ವರ್ಷ, 28 ವರ್ಷ, 32 ವರ್ಷ ಬಾಳಿ ಬದುಕಬೇಕಾದವರೇ ಈ ದುರಂತದಲ್ಲಿ ಅಂತ್ಯ ಕಂಡಿದ್ದು. ದುರಂತ ಅಧ್ಯಾಯ ಆಯಿತು. ಆರ್ಸಿಬಿ ಕಪ್ ಗೆಲ್ತು, ಆದರೆ ಇದೊಂದು ಕಪ್ಪು ಚುಕ್ಕೆ ಆಗ್ಬಿಡ್ತು. ಸಂಭ್ರಮಾಚರಣೆಯ ವೇಳೆಯ ಕಾಲ್ತುಳಿತದ ಒಂದೊಂದು ದೃಶ್ಯಗಳು ಕೂಡ ಭೀಕರವಾಗಿದೆ, ಭೀಭತ್ಸವಾಗಿದೆ. ಒಬ್ಬರು ಬಿದ್ದರೆ ಮುಗೀತು, ಅವ್ರ ಮೇಲೆ ಇನ್ನೊಬ್ಬರು, ಮತ್ತೊಬ್ಬರು, ಮಗದೊಬ್ಬರು ಬೀಳ್ತಾನೆ ಹೋಗ್ತಾರೆ. ಅದು ಲಿಂಕ್ ಕಟ್ಟಾಗಲ್ಲ. ಅಲ್ಲಾಗೋದು ಕೊನೆಗೆ ದುರಂತನೇ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಇದು. ಮಗಳನ್ನ ಕಳ್ಕೊಂಡು ಕಾಮಾಕ್ಷಿ ದೇವಿ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಿದ್ದಾರೆ. ಈಗಾಗಲೇ ಅನೇಕ ಮಂದಿ ಈ ಘಟನೆಯಿಂದ ಮೃತಪಟ್ಟವರ ಅಂತ್ಯಕ್ರಿಯೆಯನ್ನು ಕೂಡ ಕುಟುಂಬಸ್ಥರು ನೆರವೇರಿಸಿದ್ದಾರೆ. ನೀವೆಷ್ಟೇ ಲಕ್ಷ ಪರಿಹಾರ ಕೊಡಬಹುದು, ಸರ್ಕಾರ ನಿಮ್ಮ ಜೊತೆಗೆ ಕೊನೆಯವರೆಗೂ ಇರುತ್ತೆ ಅಂತ ಹೇಳಬಹುದು. ಆದರೆ ಬಾಯಲ್ಲಿ ಹೇಳಿದಷ್ಟು ಸುಲಭವಾಗಿ ಈ ಮಾತುಗಳನ್ನು ಕುಟುಂಬಸ್ಥರು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಮಕ್ಕಳನ್ನು ಕಳ್ಕೊಂಡಂತಹ ನೋವು ಅವರಿಗೆ ಸಾಯೋವರೆಗೂ ಕೂಡ ಬಾಧ್ಯಸ್ಥನೇ ಇರುತ್ತೆ.